Hello dear students, welcome back to Royce and Creations YouTube class. So ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನಲ್ಲಿ ಬರುವಂತಹ ಎಕ್ಸ್ಟ್ರಾಕ್ಟ್ಸ್ ಅನ್ನು ಪ್ರತಿಯೊಂದು ಲೆಸನ್ ಇಂದ ಯಾವೆಲ್ಲ ರೀತಿಯ ಎಕ್ಸ್ಟ್ರಾಕ್ಟ್ಸ್ ಅನ್ನು ಕೇಳ್ತಾರೆ, ಯಾವ ರೀತಿ ಆನ್ಸರ್ ಬರೆಯೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಫಸ್ಟ್ಗೆ ನಾವು ಲೆಸನ್ಗೆ ಬಂದಾಗ ಹೀರೋ ಪಾಠ. ಸೊ ಹೀರೋ ಪಾಠದಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತವೆ. ಸೊ ಇಲ್ಲಿ ನೋಡಿ ನಿಮಗೆ ಪ್ರಶ್ನೆನ ಎಕ್ಸ್ಟ್ರಾಕ್ಟ್ಸ್ನ ಕೊಡಲಾಗಿದೆ ಮಕ್ಕಳ. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ದ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಕೇಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್. ಸೊ ಇಲ್ಲಿ ಈ ಸ್ಟೇಟ್ಮೆಂಟನ್ನು ಯಾರಿಗೆ ಹೇಳಿತು? ಸೊ ಇದನ್ನು ಸ್ವಾಮೀಸ್ ಫಾದರ್ ಸ್ವಾಮಿಗೆ ಹೇಳುವಂಥದ್ದು. ಯಾವಾಗ ಹೇಳ್ತಾರೆ? ಸೊ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಸೊ ಯಾರಿಗೆ ಹೇಳಿದ್ದು? ಸೊ ಯಾವಾಗ ವೆನ್ ಸ್ವಾಮೀಸ್ ಫಾದರ್ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಆ್ಯಂಡ್ ಈ ನೋಟಿಸ್ ದ ನ್ಯೂಸ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. ಸೊ ಅದನ್ನು ನಾವು ಹೇಳಬೇಕು. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾರೆ, ಕೊಡ್ತಾರೆ. ಇಲ್ಲಿ ಹೈ ರೆಫರ್ಸ್ ಟು ಹೂಮ್ ಅಥವಾ ವಿ ರೆಫರ್ಸ್, ಯು ರೆಫರ್ಸ್ ಅಥವಾ ಶಿ ರೆಫರ್ಸ್ ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ ಯಾವುದು ಇಲ್ಲ, ಹಾಗಾಗಿ ಬೇಡ. ನೆಕ್ಸ್ಟ್ ಸೆಕೆಂಡ್ ಕ್ವಶನಲ್ಲಿ ಐ ಥಿಂಕ್ ಈ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋ ಅಪ್ ಪರ್ಸನ್, not a boy at all. How could you a boy fight a tiger? So ಇದನ್ನ ಕೇಳ್ತಾರೆ. Who said? So ಸ್ವಾಮಿ. For whom? So ಸ್ವಾಮೀಸ್ ಫಾದರ್. ಸೊ ಹಾಗಾಗಿ ಇಲ್ಲಿ ಐ ರೆಫರ್ಸ್ ಕೇಳ್ತಾರೆ. ಐ ರೆಫರ್ಸ್ ಟು ಹೂಮ್. ಸೊ ಹಾಗಾಗಿ ಐ ಯಾರನ್ನ ರೆಫರ್ ಮಾಡ್ತದೆ? ಸ್ವಾಮಿಯನ್ನು ರೆಫರ್ ಮಾಡ್ತದೆ. ಅಥವಾ ಸಮ್ಟೈಮ್ಸ್ ಕೇಳ್ಬೋದು ದೇ ರೆಫರ್ಸ್ ಅಥವಾ ಶಿ ರೆಫರ್ಸ್, ಅಥವಾ ಅದನ್ನು ಕೇಳಿದ್ರೆ ವಿಲೇಜ್. ಸೊ ಹಾಗಾಗಿ ಪ್ರತಿಯೊಂದು ಲೆಸನ್ನಿಂದಲೂ ಸಹ ಮಕ್ಕಳ ಯಾವೆಲ್ಲ ರೀತಿ ಎಲ್ಲ ಎಕ್ಸ್ಟ್ರಾಕ್ಟ್ಸ್ನ ಒಟ್ಟಿಗೆ ಕೊಡಲಾಗಿದೆ. ಯು ಥಿಂಕ್ ಯು ಆರ್ ವೈಸರ್ ದನ್ ಅ ನ್ಯೂಸ್ ಪೇಪರ್. ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್ ದಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ. ಸೊ ಹಾಗಾಗಿ ಪ್ರತಿಯೊಂದು ಪ್ರಶ್ನೆಗಳದ್ದು ಸಹ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ಸನ್ನು ಕೊಟ್ಟಿದ್ದೀವಿ ಮಕ್ಕಳ. ಸೊ ಸ್ಟೇಟ್ಮೆಂಟ್ಸು ಇದೆ. ಸೊ ಯಾರಿಗೆ ಹೇಳೋದು? ಫ್ರಮ್ ಮತ್ತು ಟು ಇದೆ, ವೆನ್ನು ಇದೆ, ಮತ್ತು ಇಲ್ಲಿ ಹೈ ಅಥವಾ ಯು ರೆಫರ್ಸ್ ಅಂತ ಹೇಳಿ ಬರ್ತದಲ್ಲ. ಸೊ ಹಾಗಾಗಿ ಆ ಪ್ರಶ್ನೆಗಳಿಗೂ ಸಹ ಸಂಪೂರ್ಣವಾಗಿ ಆನ್ಸರ್ಸ್ ಇದೆ ಮಕ್ಕಳ. ಸೊ ಈ ಪಾಠದಲ್ಲಿ ಹೆಚ್ಚಾಗಿ ಸ್ಟೇಟ್ಮೆಂಟ್ಸ್ಗಳು ಬರ್ತದೆ. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್. ನೋ ಐ ಡೋಂಟ್ ಮೀನ್ ಯು. ವೈ ಡು ಯು ಲುಕ್ ಅಟ್ ಮೀ ವೈಲ್ ಯು ಸೇ ಇಟ್. ಸೊ ಹಾಗೆ ತುಂಬ ಸ್ಟೇಟ್ಮೆಂಟ್ಸ್ ಇದೆ. ಸೊ ಒಟ್ಟಾರೆ ನಿಮಗೆ ಈ ಒಂದು ಲೆಸನಲ್ಲಿ 23 ಸ್ಟೇಟ್ಮೆಂಟ್ಸ್ ಇರೋ ಅಂಥದ್ದಿದೆ. ಸೊ ಅದಷ್ಟು ಯಾರಿಗೆ ಹೇಳಿದಂಥದ್ದು ಸಂಪೂರ್ಣವಾಗಿ ನಿಮಗೆ ಆನ್ಸರ್ಸ್ ಕೊಟ್ಟಿದೆ. ಸೊ ಇದರ PDF ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತದೆ ಮಕ್ಕಳ. ಸೊ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ, ಇದರ ಲಿಂಕು ನಿಮಗೆ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಥವಾ ನಮ್ಮ ಚಾನಲಲ್ಲಿ ನೀವು ಹೋದರೆ ಸಹ ನಿಮಗಲ್ಲಿ ಟೆಲಿಗ್ರಾಮ್ ಗ್ರೂಪ್ದು ಕಂಪ್ಲೀಟ್ ಸಿಗ್ತದೆ. ಹಾಗಾಗಿ ಅದಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ದೆರ್ ಇಸ್ ಎ ಗರ್ಲ್ ಬೈ ದ ಟ್ರಾಕ್. ಸೊ ಇದರಲ್ಲೂ ಸಹ ನಮಗೆ ಎಕ್ಸ್ಟ್ರಾಕ್ಟ್ಸ್ಗೆ ಬರುವ ಸಾಧ್ಯತೆಗಳು ಇರ್ತವೆ. ದೆರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಬೆಹನ್ಜಿ ಆಪ್ ಟೀಕ್ ಹೇ. ಸೊ ಇದೆಲ್ಲ ಎಕ್ಸ್ಟ್ರಾಕ್ಟ್ಸ್ಗೆ ಕೇಳುವಂಥದ್ದು. ಫ್ರಮ್ ಯಾರಿಗೆ ಕೇಳುವಂಥದ್ದು ಫ್ರಮ್, ಮತ್ತು ಟು, ಮತ್ತು ವೆನ್, ಮತ್ತು ಇಲ್ಲಿ ರೆಫರ್ಸ್ ಟು ಅಂತ ಎಲ್ಲೂ ಕೇಳ್ತಾರಲ್ವ. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೋಡಿ ಇಲ್ಲೂ ಸಹ ಒಂದಿಷ್ಟು ಕ್ವಶನ್ಸ್ ಈ ಲೆಸನ್ನಿಂದಲೂ ಸಹ ನಿಮಗೆ ದೆರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕಿಂದಲೂ ಸಹ ಇದ್ದಾವೆ. ತುಂಬ ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಹಾಗಾಗಿ ಅದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದು ಬರ್ತದೆ ಅಂತ ಹೇಳಿಕ್ಕಾಗಲ್ಲ. ಸೊ ನಾವು ಡಿಸ್ಕವರಿಯಿಂದ ಕಂಪಲ್ಸರಿ ಒಂದು ಕ್ವಶನ್ ಅಂತೂ ಬರುತ್ತೆ. ಯಾಕೆಂದರೆ 4 ಮಾಡೆಲ್ ಕ್ವಶನ್ ಪೇಪರ್ಸಲ್ಲೂ ಡಿಸ್ಕವರಿ ಲೆಸನ್ನಿಂದ ಪ್ರತಿ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೇಳಿರೋದ್ರಿಂದ ಸೊ ಅದು ಕಂಪಲ್ಸರಿ ಕ್ವಶನ್ ಆಗಿರ್ತದೆ. ಹಾಗಾಗಿ ಅಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಜೆಂಟಲ್ಮ್ಯಾನ್ ರಿಯೋ ಇನ್ ಮಿಡಿಯೋ, ಅದರಲ್ಲಿ ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಸೊ ಇದು ಯಾರು ಹೇಳಿರೋಂಥದ್ದು? ನರೇಟರ್. ಫಾರ್ ಹೋಮ್ ಡಾನ್ ಅಂಡ್ ಸೆಲ್ಮೋ. ಸೊ ಯಾವಾಗ ಇಲ್ಲಿ ವಿ ರೆಫರ್ಸ್ ಅಂದರೆ ಯಾರು? ನರೇಟರ್ ಆ್ಯಂಡ್ ಅಮೇರಿಕನ್. ಸೊ ಹಾಗಾಗಿ ನೋಡ್ಕೊಳ್ಳಿ. ದೀಸ್ ಅಮೇರಿಕನ್ಸ್ ಆರ್ ಬೊಹೆನೋ ಜನತೆ. ಸೊ ಅದನ್ನು ಯಾರು ಹೇಳಿದ್ರು? ನರೇಟರು ಡಾನ್ ಅಂಡ್ ಸೆಲ್ಮೋಗೆ ಹೇಳಿರೋಂಥದ್ದು. ಐ ಡಿಡ್ ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್. ಐ ನೋ ದೀಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ಸೊ ಡಾನ್ ಅಂಡ್ ಸೆಲ್ಮಾ ಹೇಳುವಂಥದ್ದು ನರೇಟರ್ಗೆ. ಸೊ ಹಾಗಾಗಿ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಸಹ ನೀವು ನೋಡ್ಕೊಳ್ತಾ ಹೋಗಿ ಮಕ್ಕಳ. ಸೊ ವಿಡಿಯೋದು ನಾನು ಆಗಲೇ ಹೇಳಿದ್ದೇನೆ, PDF ಅನ್ನು ನಿಮಗೆ ಕೊಡೋದ್ರಿಂದ ಜಸ್ಟ್ ನಾನು ಹಾಗೆ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಪ್ರತಿಯೊಂದು ಪಾಠದಲ್ಲೂ ಸಹ 10ಕ್ಕಿಂತ ಹೆಚ್ಚು ಕೇಳ್ತಾ ಇದ್ದಾರೆ, ಇದು ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಹಾಗಾಗಿ ಪ್ರತಿಯೊಂದನ್ನು, ಏಕೆಂದರೆ ಈಸಿಯಾಗಿ ನೀವು ಎಕ್ಸ್ಟ್ರಾಕ್ಟ್ಸಲ್ಲಿ ಅಲ್ಲೇ ನಿಮಗೆ ಕನ್ನಡದಲ್ಲಿ ಬರೆದ ಹಾಗೆ ಥಿಯರಿ ಥರ ಏನು ಬರೆಯೋಂಗಿಲ್ಲ. ಸೊ ಯಾರಿಗೆ ಹೇಳಿದಂಥದ್ದು. ಸೊ ಇಲ್ಲಿ ರೆಫರ್ಸ್ ಕೇಳ್ತಾರೆ. ಐ ರೆಫರ್ಸ್ ಅಂದರೆ ಯಾರು, ವಿ ರೆಫರ್ಸ್ ಅಂದರೆ ಯಾರು, ದೇ ರೆಫರ್ಸ್ ಅಂದರೆ. ಸೊ ಹಾಗಾಗಿ ಅದಷ್ಟನ್ನು ನೋಡ್ಕೊಳ್ಳಿ. ಸೊ ಒಂದು ಲೈನಲ್ಲಿ ನಿಮಗೆ ಆನ್ಸರ್ ಸಿಗ್ತದೆ. ನೆಕ್ಸ್ಟ್ ಕಾನ್ಸರ್ಟ್ ಅಲ್ಲಿಗೆ ಬಂದರೆ, ಸೊ ಇದರಲ್ಲೂ ಸಹ ಆಲ್ಮೋಸ್ಟ್ ಕೇಳ್ತಾರೆ ಕಾನ್ಸರ್ಟಿಂದಲೂ ಸಹ.
we mustn't miss the chance. I must hear him and see him. It is the chance of lifetime, he was saying. ಸೊ ಇವೆಲ್ಲ ಕೇಳುವಂತಹ ಪ್ರಶ್ನೆಗಳೇ. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇಂಡಲ್ಜ್ ಹಿಮ್. ಸೊ ಹಾಗಾಗಿ ಇದನ್ನು ಡಾಕ್ಟರ್ ಹೇಳುವಂಥದ್ದು ಸ್ಮಿತಾ ಫ್ಯಾಮಿಲಿಗೆ. ಹಾಗಾಗಿ ಬಹಳ ಈಸಿ ಇದೆ ಮಕ್ಕಳು, ಬಟ್ ತುಂಬ ಬಾರಿ ಈ ಲೆಸನಿಂದ ಕೇಳ್ತಾರೆ ಕಾನ್ಸರ್ಟಿಂದ, ಹಾಗಾಗಿ ನೋಡ್ಕೊಳ್ಳಿ. ಸಡನ್ಲಿ ಅ ಡೇರಿಂಗ್ ಥಾಟ್ ಕೇಮ್ ಟು ಹರ್. ಸೊ ಇದನ್ನು ಸ್ಮಿತಾ ಹೇಳುವಂಥದ್ದು. ನೆಕ್ಸ್ಟ್, ದೇರ್ ಇಸ್ ನೋ ಆರ್ಮ್ ಇನ್ ಟ್ರೈಯಿಂಗ್ ಇಟ್. ಸೊ ಸ್ಮಿತಾ ಹೇಳುವಂಥದ್ದು, ಯಾವಾಗ ಹೇಳುವಂಥದ್ದು. ಸೊ ಹಾಗಾಗಿ ಎಲ್ಲ ರೀತಿಯ ಕ್ವಶನ್ಸನ್ನು ನೀವು ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್, ಡಿಸ್ಕವರಿ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಒಂದು ಕ್ವಶನ್ ಅಂತೂ ಡಿಸ್ಕವರಿಯಲ್ಲಿ ಕೇಳ್ತಾರೆ. ಸೊ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್. ಸೊ ಇದನ್ನು ಡಿಯಾಗೋ ಹೇಳುವಂಥದ್ದು, ಪೇದ್ರೋಗೆ ಹೇಳುವಂಥದ್ದು. ಸೊ ಯಾವಾಗ, ವೆನ್ ಒನ್ ಮ್ಯಾನ್ Columbus, Diogo and other seamen were becoming impatient. They wanted to go back to Spain. ಆಗ ಹೇಳುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 2, ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಸೊ ಇದನ್ನು ಕೊಲಂಬಸ್ ಸೊ ಪೇಪೆಗೆ ಚೈಲ್ಡ್ ಸೊ ಪೇಪೆಗೆ ಹೇಳುವಂಥದ್ದು. ವೆನ್ ದ ಸೀಮ್ಯಾನ್ ಅಟ್ಯಾಕ್ಡ್ ಕೊಲಂಬಸ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ದ ಸಂತಾ ಮರಿಯಾ ವಿಲ್ ಬಿ ಲೈಟರ್ ಫಾರ್ ಹಿಸ್ ಕ್ರ್ಯಾಶಸ್. ಸೊ ಇದನ್ನು ಗುಲ್ಮೆರೋ ಐರೀಸ್ ಪೇಪೆಗೆ ಹೇಳೋವಂಥದ್ದು. ಸೊ ಯಾವಾಗ, ಸೊ ಸಂತ ಮರಿಯಾ ಅನ್ನೋದು ಶಿಪ್ ನೇಮ್, ಅದು ಗೊತ್ತಿರಲಿ. ದ ಸ್ಪೀಕರ್ ವಾಸ್ ಸೋ ಅಪ್ಸೆಟ್ ವಿತ್ ಕೊಲಂಬಸ್ ದಟ್ ಈ ವಿಶ್ಡ್ ಹಿ ವಾಸ್ ಡೆಡ್. ನೆಕ್ಸ್ಟ್, ದೇರ್ ಆರ್ ಲಿಮಿಟ್ಸ್ ಟು ಅವರ್ ಪೇಷನ್ಸ್. ಡಿಯಾಗೋ ಪೆದ್ರೋಗೆ ಹೇಳುವಂಥದ್ದು. ಸೊ ಯಾವಾಗ ಹೇಳುವಂಥದ್ದು, ವೆನ್ ಅಂತ ಹೇಳಿ ಕೇಳ್ತಾರೆ ಇದರಲ್ಲಿ ಹೆಚ್ಚಾಗಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ಎ ಗುಡ್ ಸೇಲರ್ ನೋ ಇಸ್ ಪ್ಲೇಸ್. ಸೊ ಕೊಲಂಬಸ್ ಡಿಯಾಗೋ ಹೇಳುವಂಥದ್ದು. ಸೊ ಯಾವಾಗ, ಕೊಲಂಬಸ್ ಫೌಂಡ್ ಎ ಕ್ವಾರ್ಟರ್ ಡೆಕ್. ನೆಕ್ಸ್ಟ್, ಡಿಸಿಪ್ಲಿನ್ ನೋಸ್ ನೋ ಬಟ್ಸ್. ಸೊ ಕೊಲಂಬಸ್ ಫ್ರಾನ್ಸಿಸ್ಕೋಗೆ ಹೇಳುವಂಥದ್ದು. ವೆನ್ ಫ್ರಾನ್ಸಿಸ್ಕೋ ವಾಸ್ ನಾಟ್ ರೆಡಿ ಟು ಕಾಲ್ ಗುಲ್ಮೆರೋ. ನೆಕ್ಸ್ಟ್, ಕವರ್ಡ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಸೊ ಪೇಪೆ ಸೀಮೆನ್ಗೆ ಹೇಳುವಂಥದ್ದು. ಕ್ಯಾಪ್ಟೈನ್, ಬಿ ಕೇರ್ಫುಲ್, ಸಮಥಿಂಗ್ ದೇ ಆರ್ ಡೆಸ್ಪರೇಟ್. ಕ್ಯಾಪ್ಟೈನ್, ಬಿ ಕೇರ್ಫುಲ್, ಸಮ್ ಟೈಮ್ಸ್ ದೇ ಆರ್ ಡೆಸ್ಪರೇಟ್. ಸೊ ಇದನ್ನು ಪೇಪೆ ಕೊಲಂಬಸ್ ಕೇಳುವಂಥದ್ದು. ನೆಕ್ಸ್ಟ್, ಐ ಪ್ರಿಫರ್ ಯುವರ್ ಕಂಪನಿ ಟು ದರ್ಸ್. ಸೊ ಪೇಪೆ ಕೊಲಂಬಸ್ ಕೇಳುವಂಥದ್ದು. ಸೊ ಈ ಪಾಠದಲ್ಲಿ ತುಂಬ ಈಸಿ ಮಕ್ಕಳ. ಇಲ್ಲಿ ಲೆಸನನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀಟಾಗಿ. ಸೊ ಯಾರು ಯಾರಿಗೆ ಹೇಳುವಂಥದ್ದು, ಈ ಜಾಸ್ತಿ ಪ್ರಶ್ನೆ ಇದರಲ್ಲಿ ಬರುವಂಥದ್ದು ಯಾರು ಯಾರಿಗೆ ಹೇಳುವಂಥದ್ದು ಮತ್ತು ಯಾವಾಗ ಹೇಳುವಂಥದ್ದು. ಹಾಗಾಗಿ ಒಟ್ಟಾಗಿ 13 ಸ್ಟೇಟ್ಮೆಂಟ್ಸ್ ಇದೆಲ್ಲ ಬರುವಂಥ ಚಾನ್ಸಸ್ಗಳಿರ್ತದೆ. ನೆಕ್ಸ್ಟ್, ಕಲರ್ ಆಫ್ ಸೈಲೆನ್ಸಿಂದ ಯಾವೆಲ್ಲ ರೀತಿಯ ಪ್ರಶ್ನೆ ಬರ್ತದೆ. ವೈ ಡಿಡ್ ನಾಟ್ ಯು ಕಮ್ ಟು ಸ್ಕೂಲ್ ಟುಡೇ. ನೆಕ್ಸ್ಟ್, ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ, ಐ ಕ್ಯಾನ್ ಬೇರ್ಲಿ ಇಯರ್ ಯು. ಸೊ ಸತೀಶ್ ಸುರೇಂದರ್ಗೆ ಹೇಳುವಂಥದ್ದು. ಸೊ ಯಾವಾಗ ಹೇಳುವಂಥದ್ದು. ಸೊ ಹಾಗಾಗಿ ಕಂಪ್ಲೀಟ್ ಇದನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ಹಾಗಾಗಿ ಎಲ್ಲ ಲೆಸನ್ಸಿಂದ ಪೋಯಮ್ಸಿಂದ ಯಾವೆಲ್ಲ ರೀತಿಯ ಎಕ್ಸ್ಟ್ರಾಕ್ಟ್ಸನ್ನು ಕೇಳ್ತಾರೆ. ಸೊ ಒಟ್ಟಿಗೆ ನಿಮಗೆ ಕೊಟ್ಟಿರೋದ್ರಿಂದ, ಸೊ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ. ಸೊ ಇದನ್ನು ಸಹ ತುಂಬ ಬಾರಿ ಕೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ಪ್ರತಿಯೊಂದು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಹಾಗಾಗಿ ನಾನು ಇಲ್ಲಿ ಯಾವುದನ್ನು ಓದಿ ಹೇಳಕ್ಕೆ ಹೋಗ್ತಾ ಇಲ್ಲ. ಸೊ ನಿಮಗೆ ಒಂದು PDF ಅನ್ನು ಕೊಡೋದ್ರಿಂದ ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಸಾಂಗ್ ಆಫ್ ಇಂಡಿಯಾದಿಂದ ಯಾವೆಲ್ಲ ರೀತಿಯ ಕ್ವಶನ್ಸ್ಗಳು ಬರ್ತದೆ ಅದನ್ನು ಸಹ ನೋಡ್ಕೊಳ್ಳಿ. ನೆಕ್ಸ್ಟ್, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಸೊ ಇದರಲ್ಲೂ ಸಹ ಕ್ವಶನ್ಸ್ಗಳು ಬರ್ತದೆ. ಹಾಗಾಗಿ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಮಕ್ಕಳು. ಇದಿಷ್ಟು ಸಾಕು. ಇಷ್ಟೊಳಗಡೆ ನಿಮಗೆ ಆರಿಸಿ ಬರುವಂಥದ್ದು. ಹಾಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಂತಿದ್ದೀನಿ. ಇನ್ನೂ ಸಹ ನಿಮಗೆ 3 ಎಕ್ಸಾಮ್ಸ್ಗಳು ನಡೀಬೇಕಾಗಿದೆ. ಇಂಗ್ಲೀಷನ್ನು ಬಿಟ್ಟರೆ 3 ಎಕ್ಸಾಮ್ಸ್ ನಡೀಬೇಕಾಗಿದೆ. ಆ ಎಲ್ಲ PDF ಸಿಗ್ತದೆ. ಹಾಗಾಗಿ ಜಾಯ್ನ್ ಆಗಿ ಅದರ ಯೂಸ್ಫುಲ್ಲನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇದರ PDF ಅನ್ನು ಸಹ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.